ಎಸ್ಐಟಿ ಚಾರ್ಜ್ ಶೀಟ್ ಬಗ್ಗೆ ಮಾತನಾಡಿದ ಸುಭಾಷ್ ಗುತ್ತೇದಾರ ಪುತ್ರ ಹರ್ಷ ಗುತ್ತೇದಾರರು ಇದು ರಾಜಕೀಯ ಪ್ರೇರಿತ ಪ್ರಕರಣ ಸುಳ್ಳು ಅಂತ ಆರೋಪ ಮಾಡಿದ್ದಾರೆ. ನಾವು ಯಾವುದೇ ರೀತಿಯ ವೋಟ್ ಚೋರಿ ಮಾಡಿಲ್ಲ, ಮಾಡಿದ್ರೆ ನಮ್ಮ ತಂದೆಯವರು ಏಕೆ ಸೋಲ್ತಾ ಇದ್ರು ಅಂತ ಪ್ರಶ್ನಿಸಿದ್ದಾರೆ. ಬಿಹಾರ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಮೇಲೆ ಗೂಬೆ ಕೂರಿಸಲು ರಾಹುಲ್ ಗಾಂಧಿ ಬಿಜೆಪಿ ವೋಟ್ ಚೋರಿ ಮಾಡಿದೆ ಅಂತ ಆರೋಪಿಸಿದ್ರು. ಇದರಲ್ಲಿ ಕಿಂಚಿತ್ತೂ ಸತ್ಯಾಂಶ ಇಲ್ಲ. ನ್ಯಾಯಾಲಯದಲ್ಲಿ ನಾವು ಗೆದ್ದೇ ಗೆಲ್ತೇವೆ ಎನ್ನುವ ವಿಶ್ವಾಸವಿದೆ. ನಮ್ಮನ್ನು ಹೇಗಾದ್ರೂ ಮಾಡಿ ಸಿಲುಕಿಸುವುದಕ್ಕೆ ಯತ್ನಿಸ್ತಾ ಇದ್ದು, ಕಾರಣ ನಾವು ನಿರೀಕ್ಷಣಾ ಜಾಮೀನು ಪಡ್ಕೊಂಡಿದ್ದೇವೆ ಅಂತ ತಿಳಿಸಿದ್ದಾರೆ. ಈ ಪ್ರಕರಣ ಏನಿದೆ ಕಂಪ್ಲೀಟ್ಲಿ ಫಾಲ್ಸ್ ಆ್ಯಂಡ್ ಫ್ಯಾಬ್ರಿಕೇಟೆಡ್ ಪ್ರಕರಣ. ನಮ್ಮ ತಂದೆಯವರು ಸುಭಾಷ್ ಗುತ್ತೇದಾರ್ ಅವ್ರ ಮೇಲಾಗಲಿ ನನ್ನ ಮೇಲಾಗಲಿ ಇದು BR ಪಾಟೀಲ್ ಅವರು 2023ರಲ್ಲಿ ಕೇಸ್ ಆಗುತ್ತೆ FIR. ಅದು ಆದಮೇಲೆ ಅವರು ಆಯ್ಕೆ ಆಗ್ತಾರೆ. ವೋಟ್ ಚೋರಿ ಆಗಿದ್ದರೆ ಅವ್ರು ಹೆಂಗೆ ಆಯ್ಕೆ ಆಗ್ತಾರೆ? ಅವರು ಆಯ್ಕೆ ಆದಮೇಲೆ ಸರ್ಕಾರ ಅವ್ರದ್ದು ಬರುತ್ತೆ, ಅವರು CIDಗೆ ಈ ಪ್ರಕರಣ ಒಪ್ಪಿಸ್ತಾರೆ. ಅಲ್ಲಿ 2023ರಿಂದ 25ರವರೆಗೂ ಈ ಪ್ರಕರಣದಲ್ಲಿ ಏನೂ ಪ್ರಗತಿ ಆಗಲ್ಲ. ಯಾಕಂದರೆ ಈ ಕೇಸಲ್ಲಿ ಏನೂ ಉರುಳಿಲ್ಲ. ಆದರೆ ಯಾವಾಗ ರಾಹುಲ್ ಗಾಂಧಿ ಬಿಹಾರ್ ಎಲೆಕ್ಷನ್ ಬರುತ್ತೆ, ಆ ಬಿಹಾರ್ ಎಲೆಕ್ಷನ್ ಸಂಬಂಧ ಒಂದು ನೆರೇಟಿವ್ ಸೃಷ್ಟಿ ಮಾಡಬೇಕು ಅಂತಂದು ಇದು ವೋಟ್ ಚೋರಿ ಆಗಿದೆ ಅಂತಂದು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಕಲ್ಪತರು ನಾಡು ತುಮಕೂರು ಅದ್ದೂರಿ ಮ್ಯೂಸಿಕಲ್ ನೈಟ್ಸ್ಗೆ ಸಿದ್ಧವಾಗ್ತಿದೆ. ತುಮಕೂರು ನಗರದ ವಿಶ್ವಾಸ್ ಜುವೆಲರ್ಸ್ ಸಂಗೀತ ರಸಸಂಜೆ ಆಯೋಜಿಸಿದೆ. ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ತಂಡ ಸಂಗೀತದ ರಸದೌತಣ ಉಣಬಡಿಸಲಿದ್ದಾರೆ. ಇದಕ್ಕಾಗಿ ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಬೃಹತ್ ವೇದಿಕೆ ಹಾಕಿ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಇಂದು ಸಂಜೆ 6 ಗಂಟೆಗೆ ಸಂಗೀತ ಸಂಜೆ ಕಾರ್ಯಕ್ರಮ ಶುರುವಾಗಲಿದೆ. ವಿಶ್ವಾಸ್ ಜುವೆಲರ್ಸ್ ಗ್ರಾಹಕರಿಗಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಕಾರ್ಯಕ್ರಮಕ್ಕೆ ಬರುವ ಎಲ್ಲರಿಗೂ ಪಾಸ್ ವಿತರಣೆ ಮಾಡಲಾಗಿದೆ. ಅಂದಾಜು 5ರಿಂದ 10,000 ಜನರು ಕಾರ್ಯಕ್ರಮಕ್ಕೆ ಬರಲಿದ್ದು, ಎಲ್ಲ ಸಿದ್ಧತೆ ಭದ್ರತೆಗಳನ್ನು ಮಾಡಲಾಗಿದೆ. ಗ್ರಾಹಕರು ಹಾಗೂ ತುಮಕೂರಿನ ಸಾರ್ವಜನಿಕರು ಸಂಗೀತ ಸಂಜೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿಶ್ವಾಸ್ ಜುವೆಲರ್ಸ್ ಮಾಲೀಕ ವಿಶ್ವಾಸ ಮನವಿ ಮಾಡಿದ್ದಾರೆ. ಅಂದರೆ ಎಲ್ಲರಿಗೂ ಜನಪ್ರಿಯತೆ ಇದೆ. ಈ ಪ್ರಿಯತೆಯನ್ನು ನಾನು ತುಮಕೂರಿಗೆ ನನ್ನ ಕಡೆಯಿಂದ ಆದಷ್ಟು ಖುಷಿಯಾಗಿ ತಂದಿದ್ದೀನಿ. ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ಏನೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ತಪ್ಪೇನಾದರೂ ಆದರೆ ಕ್ಷಮಿಸಿ. ಎಲ್ಲರಿಗೂ ನಾನು ಅಷ್ಟೇ ನೋಡೋಕ್ಕಾಗಲ್ಲ, ಮಾತಾಡ್ಸೋಕ್ಕಾಗಲ್ಲ. ಹಾಗೆ ಹಿಂದೆ ಸಿಗ್ಬೋದು, ಸೀಟ್ ಮುಂದೆ ಸಿಗ್ಬೋದು. ದಯವಿಟ್ಟು ಬಂದು ಮನೋರಂಜನೆ ಮಾಡಿ. ತುಂಬ ನಿಮಗೋಸ್ಕರನೇ ಇದೆಲ್ಲ ನಾನು ಆಯೋಜನೆ ಮಾಡಿರೋದು. ಸೊ ಎಲ್ಲೇ ತಪ್ಪಾದ್ರೂ ನೀವು ನೋಡ್ಕೊಳ್ಳಿ. ಮತ್ತು ಇವತ್ತು ಬರೀ ದುಡಿಮೆ ಅಂತ ಮಾಡ್ಕೊಂಡು ಕೂತ್ಕೊಂಡ್ರೆ ಜನ ಎಂಜಾಯ್ ಮಾಡಬೇಕಲ್ಲ. ನಮ್ಮ ಸ್ಟಾಫ್ ಸ್ಟ್ರೆಸ್ ಆಗಿರ್ಬೋದು, ನನ್ನ ಸ್ಟ್ರೆಸ್ ಆಗಿರ್ಬೋದು, ನಿಮ್ಮ ಖುಷಿಯಾಗಿರ್ಬೋದು, ನನ್ನ ಖುಷಿಯಾಗಿರ್ಬೋದು. ನೀವೆಲ್ಲ ಖುಷಿಯಾಗಿದ್ದರೆ ನಾನು ಖುಷಿಯಾಗಿದ್ದಂಗೆ. ಸೊ ಆ ಖುಷಿಗೋಸ್ಕರನೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.